ಇದೇನಿದು? ಬಾಸ್ ಏನಿದು? ಬೆಡ್ ಮೇಲೆಲ್ಲ ಈ ಥರ ಹೂಗಳನ್ನ ಇಟ್ಟಿದ್ದಾರೆ. ರೂಮ್ ಕ್ಲೀನ್ ಮಾಡೋದೇನಾದ್ರೂ ಮರ್ತೋಗ್ಬಿಟ್ರಾ? ಅದು ಮೋಸ್ಟ್ಲಿ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇರಬೇಕು ದುರ್ಗ. ಶಾನ್ವಿ, ನನ್ನನ್ನು ಪೂರ್ತಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯಾ? ಸುಮ್ಮನೆ ಬಿಡಲ್ಲ ನೀನು. ಶಾನ್ವಿ, ನನ್ನ ಕೆಲಸನ ತುಂಬ ಈಸಿ ಮಾಡಿಬಿಟ್ಟೆ. ಈಗ ಇವರಿಬ್ರು ಈ ರೂಮಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾರೆ ಅಂತ ನೋಡೋದೇ ಮಜಾ. ಬಾಸು, ಅದು ಏನು ಅಂತ ವಿಚಾರಿಸಿ. ಹಾಂ, ಅಲ್ಲ ಏನಿದು ಬೆಡ್ಡೆಲ್ಲ ಈ ರೀತಿ ಡೆಕೋರೇಟ್ ಮಾಡಿದ್ದೀರಲ್ಲ? ಮೋಸ್ಟ್ಲಿ ನೀವೇನಾದರೂ ಕನ್ಫ್ಯೂಸ್ ಆಗಿ ನಮ್ಮನ್ನ ಬೇರೆ ರೂಮಿಗೆ ಕರ್ಕೊಂಡ್ಬಂದಿದ್ದೀರಾ ಹೇಗೆ? ಇಲ್ಲ ಸರ್, ಇದು ನಮ್ಮ ರೆಸಾರ್ಟ್ನ ಸ್ಪೆಷಲ್ ಹನಿಮೂನ್ ಶೂಟ್. ಶಾನ್ವಿ ಮೇಡಮ್ ಅವರು ಇದೇ ರೂಮ್ ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಏನು ಹನಿಮೂನಾ? ಅಂದರೆ ಹೊಸದಾಗಿ ಮದುವೆಯಾದ ಜೋಡಿಗಂತಲೇ ಇರೋ ರೊಮ್ಯಾಂಟಿಕ್ ರೂಮ್ ಇದು ಮೇಡಮ್. ಅದೇನೇ ಇರಲಿ, ನಮ್ಗೆ ಈ ರೂಮ್ ಬೇಡ. ಈ ಹೂಗಳು ಗಿಡಗಳು ಇದೆಲ್ಲ ನಮಗೆ ಬೇಡ. ನಮಗೆ ಬೇರೆ ರೂಮ್ ಕೊಡಿ. ಸಾರಿ ಮೇಡಮ್, ಇವತ್ತು ನಮ್ಮ ರೆಸಾರ್ಟು ಫುಲ್ ಆಗಿದೆ. ಯಾವ ರೂಮ್ ಕೂಡ ಖಾಲಿ ಇಲ್ಲ. ನಿಮಗೇನಾರು ಬೇಕಾದರೆ ರಿಸೆಪ್ಷನ್ಗೆ ಕಾಲ್ ಮಾಡಿ. ಹ್ಯಾವ್ ಅ ನೈಸ್ ಡೇ ಸರ್. ಹ್ಯಾವ್ ಅ ನೈಸ್ ಡೇ ಮ್ಯಾಮ್. ಅಲ್ಲ ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ಇವರಿಬ್ರನ್ನ ಒಂದು ಮಾಡೋದಕ್ಕೆ ಈ ಹೂಗಳು ಬೆಡ್ ಮೇಲೆ ಇರಬಾರ್ದು, ಗಾಳಿಯಲ್ಲಿ ತೇಲ್ತಿರ್ಬೇಕು. ಅಕ್ಕ, ನೀನ್ ಚೇಷ್ಟೆ ಇಲ್ಲಿ ಬೇಡ. ಆ ಹೂಗಳನ್ನ ಕೆಳಗಡೆ ಹಾಕು. ಇವ್ರೇನಾದ್ರೂ ನೋಡಿದ್ರೆ ಇದ್ಯಾವುದೋ ದೆವ್ವದ ಕಾಟ ಅನ್ಕೋತಾರೆ. ಪ್ಲೀಸ್ ಅಕ್ಕ, ಪ್ಲೀಸ್ ಕೆಳಗಡೆ ಹಾಕು. ದುರ್ಗ, ಏನಾಯ್ತು? ಅರೆ, ಬೆಡ್ ಮೇಲೆ ಇದ್ದಿದ್ದು ಹೂವು ಮೇಲಿಂದ ಹೆಂಗೆ ಬಿತ್ತು? ಅದು ಅದು ಹಾಂ, ಬಾಸು ಫ್ಯಾನ್ ಮೇಲೂ ಹೂ ಜೋಡಿಸಿದ್ರು ಅನ್ಸುತ್ತೆ, ಅದು ಬಿದ್ದಿದೆ. ದುರ್ಗಾ, ಫ್ಯಾನ್ ಆನ್ ಆಗೇ ಇಲ್ಲ. ಫ್ಯಾನ್ ಆನ್ ಆಗಿಲ್ಲ ಅಂದ್ರೆ ಏನು ಬಾಸು? ನೋಡಿ ಗಾಳಿ ಹೇಗೆ ಬೀಸ್ತಿದೆ, ಎಷ್ಟು ಗಾಳಿ ಬೀಸ್ತಿದೆ ಅಲ್ವಾ? ಬಂದೆ, ಒಂದು ನಿಮಿಷ. ಅಲ್ಲ